ನಮ್ಮ ಪ್ರಕಾರ ನಮ್ಮ ಮಂಜಣ್ಣವ್ರು ಬರಲಿ, ಇನ್ನು JDS ಬರಲಿ ಅನ್ನೋ ಒಂದು ಆಸೆ ಐತೆ ಸರ್. ಈಗ ವಯಸ್ಸಾದವ್ರಿಗೆ, ಈಗ ಮಕ್ಕಳುಗಳು ಮನೆಯಲ್ಲಿ ಅವ್ರ ತಂದೆ ತಾಯಿ ನೋಡ್ಕೊಂಡಲ್ಲೇ ಇರೋರಿಗೆ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗಿದೆ. BPL ಕಾರ್ಡ್ ಲೆವೆಲ್ ಇರೋರಿಗೆ, ಮತ್ತೆ ಈಗ ಈ ಮಕ್ಕಳುಗಳು ಮನೆಯಲ್ಲಿ ತಂದೆ ತಾಯಿದಿರಿಗೆ, ಈಗ ವಯಸ್ಸಾದ ಅಜ್ಜಿದಿರಿಗೆ ದುಡ್ಡು ಕೊಡಲ್ಲ, ಮನೆ ಖರ್ಚಿಗೆ ಕಾಸು ಕೊಡಲ್ಲ. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಬರೋ ಪೆನ್ಷನ್ ದುಡ್ಡಲ್ಲಿ ಏನೋ ಒಂದು ಮಾಡ್ಕೋತಾರೆ, ಅವ್ರಿಗೆ ಹೆಲ್ಪ್ ಆಗಿದೆ. ಜನಸಾಮಾನ್ಯರು ಕೆಲವರಿಗೆ ಕೆಳ ದರ್ಜೆಯಲ್ಲಿ ಇರೋಂಥವ್ರಿಗೆ ಹೆಲ್ಪ್ ಆಗಿದೆ. ಅದರಂತೆ ಈಗ ರೇಷನ್ ಕಮ್ಮಿ ಮಾಡ್ಬಿಟ್ಟಿದಾರಲ್ಲ, ಎಷ್ಟೋ ಜನಕ್ಕೆ ರೇಷನ್ದು ಕೊರತೆ ಆಗ್ಬಿಟ್ಟಿದೆ. ರೇಷನ್ದು ದುಡ್ಡಿಂದೇ ಸಮಸ್ಯೆ. ದುಡ್ಡು ಕೊಡದಲ್ಲೇ ಅವ್ರು ಕರೆಕ್ಟಾಗಿ ರೇಷನ್ ಮುಂಚೆ ಏನು ಕೇಂದ್ರ ಸರ್ಕಾರದಿಂದ ನಮಗೆ ರೇಷನ್ ಕೊಡ್ತಾ ಇದ್ರು, ಅದೇ ರೇಷನ್ ನಮಗೆ ಕೊಟ್ರೆ ದುಡ್ಡು ಬಂದು ಅದೇ ರೇಷನ್ ಕೊಡ್ಲಿ, ನಮ್ಗೆ ಅನುಕೂಲ ಆಗುತ್ತೆ. ಸರ್ ಈಗ 500 ರೂಪಾಯಿ ದುಡ್ಡು ಹಾಕ್ತಾರೆ, ಅಕ್ಕಿದು ದುಡ್ಡು ಹಾಕ್ತಾ ಇದ್ದಾರೆ. ಏನ್ ಮಾಡ್ತಾರೆ, ಮನೇಲಿ ಗಂಡದಿರು ಜಗಳ ಆಡ್ತಾರೆ, ಹೆಂಗಸರುಗಳಿಗೆ ದುಡ್ಡು ಬರುತ್ತೆ, 2000 ಬರುತ್ತೆ, ಅಕ್ಕಿ ದುಡ್ಡು ಬರುತ್ತೆ, ಮನೇಲಿ ಸುಮ್ಮನೆ ಜಗಳಗಳು, ವೈಮನಸ್ಗಳು. ಅದ್ರ ಬದಲು ಅವ್ರು ಅಕ್ಕಿ ಕೊಡೋದನ್ನ ಅಕ್ಕಿ ಜೊತೆಗೆ ಬೇರೆ ಏನಾದ್ರೂ ಗೋಧಿ ಕೊಡ್ತಿದ್ರು, ಮುಂಚೆ ಸಕ್ಕರೆ ಕೊಡ್ತಿದ್ರು, ಬೇಳೆ ಕೊಡ್ತಿದ್ರು. ಸ್ವಲ್ಪ ಈ ತರ ಏನಾದ್ರು ಆಲ್ಟರ್ನೇಟ್ ಮಾಡಿ ಅವ್ರು ಕೊಡೋದ್ರಿಂದ ಅನುಕೂಲ ಜಾಸ್ತಿ. ಮತ್ತೆ ಇದನ್ನು ಸೇರಿಸಿ ಕೊಡ್ಬೇಕು. ಅನುಕೂಲ ಮಾಡ್ಕೊಂಡು ಹೋದ್ರೆ ಯಾವ ಸರ್ಕಾರ ಬಂದ್ರು ಯಾವ್ದಕ್ಕೂ ತೊಂದರೆ ಆಗಲ್ಲ. ಮುಖ್ಯವಾಗಿ ನಮ್ಮ ದೇಶನ ಅವ್ರು ಉದ್ಧಾರ ಮಾಡಬೇಕು. ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ದೇಶನೇ ಬಡತನ ಆಗ್ಬಿಟ್ಟೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಈಗ ನೋಡಿ, ಮೋದಿಯವ್ರು ಬಂದ್ಮೇಲೆ ಎಷ್ಟೋ ನಮ್ಮ ಒಂದು ಭಾರತ ದೇಶನ ಒಂದು ಲೆವೆಲಿಗೆ ತಗೊಂಡೋದ್ರು, ಎಷ್ಟೋ ಸಾಲ ಇದ್ದದನ್ನ ಕಮ್ಮಿ ಮಾಡಿದ್ರು. ಆ ಥರ ಒಂದು ಇದನ್ನ ಒಂದು ಮೇಂಟೈನ್ ಮಾಡಬೇಕು, ಒಂದು ಲೆವೆಲ್ನ ಮೇಂಟೈನ್ ಮಾಡಿ ಒಂದು ಕಂಡೀಷನ್ ಆಗಿ ಸರ್ಕಾರ ನಡೆಸ್ಕೊಂಡು ಹೋಗ್ಬೇಕು. ಈಗ ಯಾರನ್ನ ಒಬ್ರು ಸಾಮಾನ್ಯವಾಗಿ ಯಾರನ್ನ ಮಾತಾಡ್ಸೋಕೋದ್ರು, ಈ ಸರ್ಕಾರದಿಂದನೋ ಇಲ್ಲ ಬೇರೆ ಸರ್ಕಾರದಿಂದ ಇದ್ದಾಗಲೋ ಏನೋ ಜನಗಳು ಮಾತಾಡೋ ರೀತಿನೇ ಬೇರೆ ಇತ್ತು. ನಮ್ಮ BJP ಸರ್ಕಾರ ಇದ್ದಾಗ ಎಲ್ಲರೂ ಟ್ಯಾಕ್ಸ್ ಹಾಕ್ಬಿಟ್ರು, ನಮ್ಮ ಮೇಲೆ GST ಹಾಕ್ಬಿಟ್ರು ಅಂತ ಜನ ಮಾತಾಡಿದ್ರೆ ಹೊರತು ಏನಕ್ಕೋಸ್ಕರ ಹಾಕಿದ್ದಾರೆ, ಯಾವ ಥರ ಟ್ಯಾಕ್ಸ್ ಹಾಕಿದ್ದಾರೆ, ಏನು ಆಗ್ತಾ ಇದೆ, ಏನು ಮಾಡ್ತಾವ್ರೆ, ಉದ್ಧಾರ ಮಾಡ್ತಾವ್ರ, ಹಾಳು ಮಾಡ್ತಾವ್ರೆ, ಯಾರು ಯೋಚನೆ ಮಾಡಲಿಲ್ಲ. ಇವಾಗ ಎಲ್ರಿಗೂ ಬುದ್ಧಿ ಬರ್ತಾ ಇದೆ. ನಮ್ಮ ಪ್ರಕಾರ, ನಾನು ಹೇಳೋ ಪ್ರಕಾರ, ಕೇಂದ್ರದಲ್ಲಿ MP ಎಲೆಕ್ಷನಲ್ಲಾಗಿರಲಿ, ಕೇಂದ್ರದಲ್ಲಾಗಿರಲಿ BJP ಸರ್ಕಾರ ಇದ್ದರೆ ನಮ್ಮ ಸಮತೋಲನ, ಬಡವರ ಒಂದು ಅನುಕೂಲತೆ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಇಲ್ಲಿ ಬರಲೇಬಾರ್ದು ಅಂತಲೇ ನಾವು ಹೇಳ್ತಾ ಇರೋದು ಸರ್. ಕಾಂಗ್ರೆಸ್ ಬಂದ್ರೂ ಬರೋಂಥ ವ್ಯಕ್ತಿಗಳು ಅದಕ್ಕೆ ತಕ್ಕನಾಗಿ ಅಧಿಕಾರ ನಡೆಸ್ಕೊಂಡು ಅವ್ರಿಗೂ ಹೆಲ್ಪ್ ಆಗಬೇಕು, ಜನಗಳಿಗೂ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನಗಳು ಯಾವುದೇ ಸರ್ಕಾರ ಬಂದು ಓಟ್ ಹಾಕೋದಕ್ಕೆ, ಓಟ್ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಇವರು ಜನಸಾಮಾನ್ಯರಿಗೆ ಹೆಲ್ಪ್ ಇಲ್ಲ. ಈಗ ನೋಡಿ, ಇಷ್ಟು ಏರಿಯಾದಲ್ಲಿ ಎಲ್ಲಿ ಇಲ್ಲಿ ಒಂದು ಟ್ಯಾಂಕಿ ವ್ಯವಸ್ಥೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ. ನಾವೆಲ್ಲ ಬರೀ ದುಡ್ಡು ಕೊಟ್ಟು ನೀರು ಹಾಕ್ಸ್ಕೊತೀವಿ. ಯಾರು MLA ಅವರು? ಜ್ಯೋತಿ ಗಣೇಶ್ ಇರಬೇಕು ಸರ್. ಅವರು BJP ಅವರು. ನೋಡಿ, ಈಗ ಮುನ್ಸಿಪಲ್ ವತಿಯಿಂದ ಎಲ್ಲೇ ಆಗಲಿ, ಇಲ್ಲಿ ಎಲ್ಲೇ ಯಾವುದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಮತ್ತೆ ಬೇರೆ ಯಾವುದೇ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಅಕಸ್ಮಾತ್ ಯಾರನ್ನ ಒಂದು ಕುಡಿಯೋಕೆ ಕುತ್ಕೊಂಡು ನೀರು ಬೇಕು ಅಂತಂದ್ರು ಅಂದ್ರೆ ಈಗ ನಾವು ಕ್ಯಾನಲ್ಲಿ ನಾವೇ ಕ್ಯಾನ್ ಹಾಕ್ಸ್ಕೊತೀವಿ. ಆರಕ್ಕಾಗಿರ್ಬೋದು, ಒಂದು ಏನಕ್ಕೆ ಆ ಥರ ಒಂದು ಫೆಸಿಲಿಟಿ ಎಲ್ಲರೂ ಮಾಡ್ಬೋದಾಗಿತ್ತಲ್ವ ಸರ್? ಅವಶ್ಯಕತೆ ಇರೋಂಥ ಫೆಸಿಲಿಟಿಗಳು ಮಾಡ್ಬೋದಾಗಿತ್ತು. ಏನೂ ಇಲ್ಲ. ಅವರು ಬಂದರು, MLA ಆದರೂ ಏನು ಮಾಡಿದ್ದಾರೆ? ಒಂದು ದಿನ ಬಂದು ಇಲ್ಲಿ ಮುನ್ಸಿಪಲ್ ಅವ್ರು ಏನು ಕಷ್ಟ ಅಂತ ಕೇಳಿಲ್ಲ, ಏನಿಲ್ಲ. ಅವರು ಮಾಡಿಲ್ಲ, ಇವರು ಮಾಡಿಲ್ಲ, ಯಾರು ಮಾಡಿಲ್ಲ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಇಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಮಾಡ್ತಿಲ್ಲ. ನಮ್ಮ ಸುರೇಶ್ ಗೌಡ್ರು ಮಾಡ್ತಾರಲ್ಲ, ಆ ರೀತಿ ಒಂದು ಲೆವೆಲ್ ಆಗಿ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಲೆವೆಲ್ ಕೆಲಸ ಮಾಡ್ಕೊಂಡು, ಒಂದು ರೋಡ್ ಆಗಿರ್ಬೋದು, ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಮಾಡ್ಕೊಂಡು ಹೋದ್ರೆ ನಮಗೂ ಅನುಕೂಲ. ಮುಖ್ಯವಾಗಿ ಬಡವ್ರಿಗೆ, ಮಧ್ಯಮ ವರ್ಗದವ್ರಿಗೆ ಪ್ರತಿಯೊಂದರಲ್ಲೂ ಅನುಕೂಲ ಮಾಡ್ಕೊಂಡು ಹೋಗ್ತಾ ಇದ್ರೆ, ಒಂದು ಮುನ್ಸಿಪಲ್ ಆಫೀಸ್ಗೆ ಹೋಗಿರ್ಬೋದು, ಅಲ್ಲೂ ತಕರಾರು, ಲಂಚ ಕೊಡ್ದಲ್ಲ ಕೆಲಸ ಆಗಲ್ಲ, ವೆಯ್ಟ್ ಮಾಡ್ಬೇಕು, ಜಾಸ್ತಿ ವೆಯ್ಟ್ ಮಾಡಬೇಕು, ಜಾಸ್ತಿ ಕೆಲಸಗಳಿಗೆ. ಅದನ್ನೆಲ್ಲ ಸರಿ ಮಾಡಬೇಕು. ಅದೇ ನಮ್ಗೆ ಕೇಳ್ಕೊಳೋದು ಅಷ್ಟೇ ಸರ್. ಈಗ ಸೋಮಣ್ಣವರು BJP ನಿಂತವ್ರೆ, ಈ ಕಡೆ ಮುದ್ದನ್ಮೇಗೌಡರು ನಿಂತವ್ರೆ. ಮುದ್ದನ್ಮೇಗೌಡರು ನಿಂತವ್ರೆ. ಏನ್ ಕತೆ, ಹೆಂಗೆ ಹೋರಾಟ ಇಲ್ಲಿ ಕತೆ? ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ನಾವು ತುಮಕೂರಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ನಮ್ದು ಮಾಗಡಿ ಕ್ಷೇತ್ರ, ನಮ್ದು ಮಾಗಡಿ ಕೊಟ್ಟಿರೋದು. ಮಾಗಡಿಲಿ ಅಲ್ಲಿ ಬಾಲಕೃಷ್ಣ ಅವರು ಮತ್ತೆ ಮಂಜುನಾಥ್ ಅಂತ ವರ್ಸಸ್ ನಡೀತಾ ಇದೆ. DK ಸುರೇಶ್ ಮತ್ತೆ ಡಾಕ್ಟರ್ ಮಂಜುನಾಥ್ ನಡೀತಾ ಇದೆ ಸರ್. ಅಲ್ಲಿ ಅವ್ರದ್ದು ಇವ್ರು ಮಂಜುನಾಥ್ ನಿಂತಿದ್ದಾರಲ್ಲ, ಹೃದಯ ರೋಗ ತಜ್ಞರು ನಿಂತಿದ್ದಾರಲ್ಲ, ಅವ್ರದ್ದು ಅವ ಮೇಂಟೈನ್ ನಡೀತಾ ಇದೆ. DK ಸುರೇಶ್ ಅವ್ರದ್ದು ನಡೀತಾ ಇದೆ. ಇಬ್ಬರಲ್ಲಿ ಸಮರ ಯಾರು ಗೆಲ್ತಾರೆ ಗೊತ್ತಿಲ್ಲ. ನಮ್ಮ ಪ್ರಕಾರ ನಮ್ಮ ಮಂಜಣ್ಣವ್ರು ಬರಲಿ, ಇನ್ನು JDS ಬರಲಿ ಅನ್ನೋ ಒಂದು ಆಸೆ ಐತೆ. ನೋಡ್ಬೇಕು ಸರ್, ಯಾರು ಬರ್ತಾರೆ. ಯಾರು ಬಂದರೂ ಸರ್ಕಾರ ಸರಿಯಾಗಿ ನಡೆಸಲಿ, ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಲಿ. ಅವಶ್ಯಕತೆ ಇರೋವಂಥದ್ದನ್ನ ಒಳ್ಳೇದು ಮಾಡ್ತಾ ಹೋದ್ರೆ ಜನಗಳು ಓಟ್ ಹಾಕ್ತಾರೆ, ಅವರು ನೆಮ್ಮದಿಯಾಗಿರ್ತಾರೆ, ಅವರು ನೆಮ್ಮದಿಯಾಗಿರ್ಬೋದು. ಅವ್ರು ಬಿಟ್ಬಿಟ್ಟು ಇವರು ಗೆಲ್ಲ ತನಕ ಒಂದು ಆಶ್ವಾಸನೆ ಕೊಡ್ತಾರೆ, ನಿಮ್ಗೆ ಆ ಯೋಜನೆ ಕೊಡ್ತೀನಿ, ಈ ಯೋಜನೆ ಕೊಡ್ತೀನಿ. ಈಗ ಬಸ್ಸು ಫ್ರೀ ಅವಶ್ಯಕತೆನೇ ಇರಲಿಲ್ಲ ಸರ್ ನಮಗೆ.
ಅಷ್ಟು ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆ ಫ್ರೀ ಕೊಟ್ಬಿಟ್ಟು ವಯಸ್ಸಾದವ್ರಿಗೆ ಫ್ರೀ ಕೊಟ್ಟು ಬೇರೆ ಅದರೊಳಗೆ ಏನೋ ಮಾಡಿದ್ದೀರ ನಮ್ಮ ಸರ್ಕಾರನೂ ಉಳ್ಕೊಳೋದು. ಆಮೇಲೆ KSRTC ಡ್ರೈವರ್ಗಳಿಗೆ ಕರೆಕ್ಟಾಗಿ ಸಂಬಳ ಹೋಗೋದು, ಈ ಥರ ಒಂದು ಮೇಂಟೈನ್ ಮಾಡಿಲ್ಲ ಅವರು. ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡಿದ್ರು, ಎಲ್ರಿಗೂ ಫ್ರೀ ಕೊಟ್ಟರು. ಎಲ್ರಿಗೂ ಫ್ರೀ ಕೊಡೋ ಅಂಥ ಅವಶ್ಯಕತೆ ಏನಿತ್ತು? ಎಷ್ಟೋ ಜಗಳಗಳು ನಡೀತಾ ಇದ್ದಾವೆ, ಕಿತ್ತಾಟಗಳು ನಡೀತಾ ಇದ್ದಾವೆ ಮನೆಯಲ್ಲಿ, ಬಸ್ಸಲ್ಲಿ ಅಲ್ವಾ ಸರ್? ನಮ್ಮ ಆಶ್ವಾಸನೆ, ನಮ್ಮ ಒಂದು ಇಷ್ಟ ಅದೇ, ಸ್ಟೂಡೆಂಟಿಗೆ ಕೊಡಲಿ, ತೀರಾ ವಯಸ್ಸಾದವ್ರಿಗೆ, ಅಂಗವಿಕಲರಿಗೆ ಈ ಥರ ಕೊಡಲಿ, ಈ ಎಲ್ಲರಿಗೂ ಫ್ರೀ ಮಾಡಬಾರ್ದು. ನಿಮ್ಮ ಹೆಸರು? ನನ್ನ ಹೆಸರು ತುಳಸಿ ಅಂತ ಹೇಳಿ ಸರ್. ತುಳಸಿ. ಹೌದು ಸರ್.